ಯುವರ್ ಥಾಟ್. ನಾನು ನೆನ್ನೆ ನಂದಿನಿಗೆ ಹೇಳ್ತಾ ಇದ್ದೆ, ಆ ಮೊಮೆಂಟಲ್ಲಿ ಪ್ರಪಂಚ ಪ್ರಾರಂಭ ಆಗಿದ್ದೆ ಪ್ರಶ್ನೆಯಿಂದ. ಒಂದು ಪ್ರಶ್ನಾರ್ಥಕ ಬಂತು, ಆಮೇಲೆ ಎಕ್ಸ್ಕ್ಲಮೇಟರಿ, ಕ್ವಶನ್ ಮಾರ್ಕ್ ಆ್ಯಂಡ್ ಎಕ್ಸ್ಕ್ಲಮೇಟರಿ ಮಾರ್ಕ್. ದಟ್ ಈಸ್ ಲೈಫ್. ಬ್ಯೂಟಿಫುಲ್. ಕ್ವಶನ್ ಬರಬೇಕು, ಹಾಂ ಉತ್ತರ ಸಿಕ್ತು. ಇದೆರಡರ ಮಧ್ಯ ಜೀವನ ಇದೆ, ಕ್ವಶನ್ ಮಾರ್ಕು, ಎಕ್ಸ್ಕ್ಲಮೇಟರಿ ಮಾರ್ಕ್. ಆತ್ಮ ಸಂಶೋಧನೆ ಪ್ರಾರಂಭವೇ ಕ್ವಶನ್. ದಿಸ್ ಕ್ವಶನ್ ಯು ವಿಲ್ ನಾಟ್ ಗೆಟ್ ಆನ್ಸರ್ ಔಟ್ಸೈಡ್. Definitely don't question anybody about anything. Your introspection starts questioning yourself. You become strict to yourself. ಫಸ್ಟ್ ನೀನು ಕ್ವಶನ್ ಕೇಳ್ಕೊ, ನಾನು ಯಾರು ಅಂತ. ಅಲ್ಲಿಂದನೇ ಶುರು ಅಲ್ಲ, ಪ್ರತಿಯೊಬ್ಬರು ಮಹರ್ಷಿಗಳು ಶುರು ಮಾಡಿದ್ದು ನಾನು ಯಾರು, ನನ್ನ ಪರ್ಪಸ್ ಏನು, ನಾನು ಯಾಕೆ ಇಲ್ಲಿ ಬಂದೆ, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಸರಿಗೆ ಮಾಡ್ತಿದ್ದೀನಾ, ನಾನು ನಿಜವಾದ ದಾರಿಗೆ ಹೋಗ್ತಾ ಇದ್ದೀನಾ, ನನ್ನ ಗುರಿ ಏನು, ಇದೇ ತಾನೇ ಕ್ವಶನ್ 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 ಕ್ವಶನ್. ದೋಸ್ ಕ್ವಶನ್ ವಿಲ್ ಬಿ ಆನ್ಸರ್ಡ್. ಇಟ್ ರಿವೀಲ್ಸ್ ಟು ಯು ವೆನ್ ಯು ಆರ್ ವೆರಿ ಕಂಫರ್ಟಬಲ್ ಇನ್ ಯುವರ್ ಓನ್ ಝೋನ್, ನಾಟ್ ವಿತ್ ಅದರ್ಸ್. If you are comfortable with your own zone, within yourself, you respect your ideas, you respect your decisions, you don't wait for validation of anybody. Just you are very clear. That kind of questions will come. That first question, ಏನು ಆ ಕ್ವಶನ್ ಬರುತ್ತೆ, ಕಾಲಾತೀತಾಯ ವಿದ್ಮೈ. ಅವನ್ನ ನಾವು ನೆನೆಸ್ಕೊಂಡಾಗ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಕರೆಕ್ಟಾಗಿ ಉತ್ತರ ಸಿಗುತ್ತೆ. ಈ ಮೊಮೆಂಟಲ್ಲಿ ನಾನು ಏನು ಮಾಡಬೇಕು ಅಂತ ಕೇಳ್ದಂಗೆ, ಸಂದರ್ಭಕ್ಕೆ ಕರೆಕ್ಟಾಗಿ ಹೀ ರಿವೀಲ್ಸ್ ದಿ ಟ್ರೂತ್ ದಟ್ ಯು ಡೂ ದಿಸ್ ಅಂತ ಪ್ರೇರಣೆ ಕೊಡ್ತಾನೆ, ಬುದ್ಧಿ ಪ್ರೇರಣೆ ಮಾಡ್ತಾನೆ, ಪ್ರಚೋದನೆ ಮಾಡ್ತಾನೆ, ಡೂ ದಿಸ್ ಅಂತ. ಕಾಲತೀತಾಯ ಧೀಮಿ ತನ್ನೋ ಕಾಲಭೈರವ ಪ್ರಚೋದಯ ಅಂತಂದರೆ ನನ್ನ ಬುದ್ಧಿನ ಪ್ರಚೋದನೆಗೊಳಿಸಿ ಈ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಹೇಳು. ಯಾರೋ ನಿಮ್ಮನ್ನು ಬೈದರು, ಸಂಬಡಿ ಚೆನ್ನಾಗಿ ಹರ್ಟ್ ಮಾಡಿದ್ರು, ನಿಮಗೆ ಕೋಪ ಬಂತು, ಒಂದು ಪ್ರಾಬ್ಲಮ್ ಸೃಷ್ಟಿ ಆಯಿತು. ನಮಗೆ ಪ್ರಾಬ್ಲಮ್ ಸೃಷ್ಟಿ ಆಗೋದು ಬಹಳ ಸುಲಭ.